ಹಾಯ್ ಫ್ರೆಂಡ್ಸ್, ನನ್ನ ಒಂದು ಡೇ ಸ್ಟಾರ್ಟ್ ಆಗೋದು ಮಾರ್ನಿಂಗ್ 6:30ಇಂದ. ಸೊ 6:30ಗೆ ಎದ್ದು ಮಗುಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸೋದ್ರಿಂದ ಇದು ಮಾರ್ನಿಂಗ್ ತುಂಬಾ ಪೀಕ್ ಟೈಮ್ ಅಂತಲೇ ಹೇಳ್ಬೋದು. ಈ ಟೈಮ್ನ 10-11 ಸೊ ಲೆಟ್ಸ್ ಸ್ಟಾರ್ಟ್. ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇದು ಮೆಂತೆ, ಉದ್ದಿನಬೇಳೆ ಮತ್ತು ಅಕ್ಕಿ, ಗೋಧಿ ಈ ಥರ ಮಲ್ಟಿಗ್ರೇನ್ಸ್ನ ಹಾಕಿ ಪೌಡರ್ ಮಾಡಿರೋದಿದು. ಇದನ್ನು ನಾನಲ್ಲಿ 3 ಕಪ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಒಂದು ಕನ್ಸಿಸ್ಟೆನ್ಸಿಗೆ ಇದನ್ನು ರುಬ್ಕೊಂಡು ಸ್ವಲ್ಪ ಸಾಲ್ಟ್ನ ಸೇರಿಸ್ಕೋಬೇಕು. ದೆನ್ ಇದು ಈ ಕನ್ಸಿಸ್ಟೆನ್ಸಿಗೆ ರೆಡಿ ಆಗುತ್ತೆ. ಸೊ ಈ ರೆಡಿ ಆಗಿರೋದಕ್ಕೆ ನನ್ನ ಮಗಳು ಲೈಕ್ ಈ ಪಲ್ಯ, ಚಟ್ನಿ ಇದನ್ನೆಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ ಅವಳು. ಸೊ ನಾನು ಇದಕ್ಕೇನೆ ಸ್ವಲ್ಪ ವೆಜ್ಜೀಸ್ನ ಕಟ್ ಮಾಡಿ ಹಾಕ್ತೀನಿ. ಈ ಬ್ಯಾಟರ್ನ ಒಂದು 10 ಮಿನಿಟ್ ಬಿಡಬೇಕು, ಸ್ವಲ್ಪ ಹೊತ್ತು. ಆಮೇಲೆ ಇದಕ್ಕೆ ವೆಜ್ಜಸ್ನ ಆ್ಯಡ್ ಮಾಡ್ತೀನಿ. ಒಂದು ಸ್ವಲ್ಪ ಪೊಟ್ಯಾಟೊ, ನವಿಲುಕೋಸು, ಒಂದು ಹಾಫ್ ಕ್ಯಾರೆಟ್ ತೊಗೊಂಡಿದ್ದೀನಿ. ತುಂಬ ಜಾಸ್ತಿನೂ ಹಾಕಿದ್ರೆ ಮಕ್ಳುಗಳು ತಿನ್ನಲ್ಲ, ಒಂಥರ ಕಸಿ ಬಿಸಿ ಮಾಡ್ಕೊತಾರೆ. ಸೊ ನಾನು ಒಂದು ಕಾಲು ಭಾಗದಷ್ಟು ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಮುದ್ದಿನ ಮಗ ಎದ್ಬಿಟ್ಟು ಅಮ್ಮ ಅಂತ ಇದ್ದ. ಸೊ ಹಾಯ್ ಮಾಡು ಚಿನ್ನಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಕಂದ. ಎದ್ದೇಳು, ಎದ್ದೇಳಿ ಹಾಲು ಕುಡೀರಿ ನೀವು. ದೆನ್ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಬೇಕು. ಸೊ ಇದೂ ಒಳ್ಳೆಯದು ಕರ್ಬೇವಿನ ಸೊಪ್ಪು. ಅದನ್ನು ಹಂಗೇನೆ ಕೊಟ್ಟಿರ್ತೀನಿ ನಮ್ಮ ಮಕ್ಕಳು. ಸೊ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ದೆನ್ ಇದು ಹೇಳ್ಬೇಕಂದ್ರೆ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ತುಂಬ ಡ್ರೈ ಆಗಿ ಒಣಗಿಸಿ ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಅದು ಡ್ರೈ ಇರೋದಿಲ್ಲ ಅಂತ ಹಸಿದೆ ಹಾಕಿದ್ದೀನಿ. ಅದು ಕ್ರಷ್ ಮಾಡಿ ಹಾಕಿದಾಗ ಏನಾಗುತ್ತೆ, ತುಂಬ ಇನ್ನೂ ಚಿಕ್ಕದಾಗುತ್ತೆ. ಸೊ ಆಗ ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಆ್ಯಡ್ ಮಾಡಿದ್ದೀವಿ ಅಂತ. ಸೊ ತಿನ್ಕೊತಾರೆ ಚೆನ್ನಾಗಿ. ನೋಡಿ, ಇದಕ್ಕೆ ಆ್ಯಡ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಖಾರಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ಳಿ. ತುಂಬ ಜಾಸ್ತಿನೂ ಹಾಕ್ಕೊಬಿಡಿ, ಏಕೆಂದರೆ ಮಕ್ಕಳು ಖಾರ ಆದರೆ ತಿನ್ನೋದಿಲ್ಲ. ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ಇಷ್ಟು ಹೇಳಿದ ಮೇಲೆ ಇವಾಗ ಎದ್ದಿದ್ದಾಳೆ ಫ್ರೆಂಡ್ಸ್. ಎದ್ದು ಸ್ನಾನ ಮಾಡು. ಬೆಳಗ್ಗೆ ಆದರೆ ಸಾಕು, ಎದ್ದಾಳೋಕ್ಕೆ ಎಬ್ಬಿಸೋಕಂತೂ ಆಗೋದೇ ಇಲ್ಲ ಈ ಮಕ್ಳುಗಳನ್ನ. ಸೊ ಎಷ್ಟು ಅರ್ಧ ಗಂಟೆಯಿಂದ ಎಬ್ಸಿದ್ದೀನಿ ನನ್ನ ಮಗಳನ್ನ. ಹಾಯ್ ಮಾಡು ಚಿನ್ನಿ. ಯಶೋಮ ಸೈ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಜಶೋಮ, 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 ಗುಡ್ ಮಾರ್ನಿಂಗ್ ಬಾಬು. ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ, ಈ ಪ್ಯಾನ್ಗೆ ಸ್ವಲ್ಪ ಈ ಥರ ಚಿಕ್ಕದಾಗೇ ಹಾಕ್ಕೋಬೇಕು. ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು. ಅಷ್ಟರಲ್ಲಿ ನನ್ನ ಮಗ ಬಂದು ದೋಸೆಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಇದು ನನ್ನ ಮಗಳದು ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಆಗಿತ್ತು. ಇದು ಬಂದು ಮಾರ್ನಿಂಗ್ ಟೈಮಲ್ಲಿ ಕೊಡ್ತಾರೆ. ನಮ್ಮ
ನಮಗೆ ಚಟ್ನಿ ಮಾಡ್ಕೊತಾ ಇದ್ದೀವಿ ದೋಸೆಗೆ. ಸೊ ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ, ದೆನ್ ಇದು ಶೇಂಗಾ, ಆಮೇಲೆ ಒಂದೆರಡು ಬೆಳ್ಳುಳ್ಳಿನ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ಶೇಂಗಾ ಬೀಜ, ಹುರಿದಿರೋಂಥ ಕರಿಬೇವಿನ ಸೊಪ್ಪು ಈ ಥರ ಸಣ್ಣದಾಗಿ ರುಬ್ಕೋಬೇಕು. ನಮ್ಮ ದುಷ್ಯಂತಂಗೆ ಈ ಥರ ಚಟ್ನಿ ಅಂದರೆ ತುಂಬ ಇಷ್ಟ. ಅವನು ಚಟ್ನಿನೇ ಜಾಸ್ತಿ ತಿಂತಾನೆ ದೋಸೆಗಿಂತ. ಆ್ಯಂಡ್ ನನ್ನ ಮಗನಿಗೆ ಊಟ ಆದಮೇಲೆ ನಾನು ಹಾಲು ಕೊಡೋದು. ಬಿಕಾಸ್ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ಮೇಲೆ ಅವರು ಹಾಲು ಕುಡಿದ್ರೆ ಮತ್ತೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ಆದಮೇಲೆ ಹಾಲು ಕೊಡ್ತೀನಿ. ಅವ್ನು ಕುಡಿದ್ಬಿಟ್ಟು ಟಿ ವಿ ನೋಡ್ತಾ ಇದ್ದಾನೆ. ಸೊ ಸ್ವಲ್ಪ ಹೊತ್ತು ನಾನು ಕೆಲಸ ಮಾಡ್ಕೊಳ್ಳೋವರೆಗೂ ಅವನಿಗೆ ಈ ಥರ ಹಾಲು ಕೊಟ್ಬಿಟ್ಟು, ಇಲ್ಲ ನೆಕ್ಸ್ಟು ಸ್ವಲ್ಪ ಹೊತ್ತು ಟಿ ವಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬನಾನಾನ ಕೊಡ್ತೀನಿ. ದೆನ್ ಅವನು ಆರಾಮಾಗಿ ಆಟ ಆಡ್ಕೊತಾನೆ ಒಬ್ಬನೇ ಇದ್ದರೆ. ಬಟ್ ಅವಳು ನನ್ನ ಮಗಳು ಇದ್ರೇ ತುಂಬ ತುಂಬ ತಲೆನೋವು ಮಾಡಿಬಿಡ್ತಾರೆ ಇಬ್ಬರು ಇದ್ದಾಗ. ಸೊ ಇವನು ಒಬ್ಬನೇ ಇದ್ದರೆ ಆರಾಮಾಗಿ ಇರ್ತಾನೆ ಒಬ್ಬನೇ. ಸೊ ನಾನು ನನ್ನ ಮಗನ ಜೊತೆ ಒಂದು ಕಪ್ ಕಾಫಿ. ಸೊ ನನಗೆ ಕಾಫಿ ಇಲ್ಲ ಅಂದರೆ ಅದು ಮಾರ್ನಿಂಗ್ ಅಂತ ಫೀಲೇ ಆಗಲ್ಲ. ಹಾಯ್ ಮಾಡಿ, ಹಾಯ್ ಮಾಡಿ. ನೋ ಹಾಯ್ ಮಾಡಲ್ಲ ನೀನು? ಮಾಡಲ್ಲ ದುಶಲ್? ಹಾಯ್ ಮಾಡಲ್ಲ ನೀವು? ಮಾಡಲ್ವಾ? ಹಾಯ್ ಮಾಡಲ್ವಾ ನೀವು? ಹಾಂ ನೋಡಿ, ಹಾಲು ಕುಡ್ದು ಮೈ ಮೇಲೆಲ್ಲ ಚಲ್ಕೊಂಡಿದ್ದೀರಾ. ಜಾಣನ ನೀನು ಚಿನಿ? ದುಷ್ಯಂತ್ ಜಾಣನ ನೀನು? ಜಾಣನ? ದಡ್ಡ ನಾನು ದುಷ್ಯಂತ್ ನೀನು ಅಲ್ವಾ? ದಡ್ಡನ ಜಾಣನ? ದಡ್ಡನ ಚಿನ್ನ, ದಡ್ಡನ ನೀನು? ಪಂಗರಿ ಸೇ ಹಾಯ್ ಪ್ಲೈನ್ ಕಿಸ್ ಮಾಡಿ, ಪ್ಲೈನ್ ಕಿಸ್. ವಾವ್, ಕ್ಲಾಪ್ ಯುವರ್ ಹ್ಯಾಂಡ್ಸ್. ಯೇ ಕ್ಯೂಟಿ ಡ್ಯಾನ್ಸ್ ಮಾಡಿ. ಜಾಣ. ಅವಳನ್ನ ತಿನ್ನಿಸಿ ಕಳಿಸಿ ಇವಾಗ ನಮಗೆ ದೋಸೆ ಮಾಡಿಕೊಂಡು ಚಟ್ನಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮಕ್ಕಳು ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ. ಸೊ ತರಕಾರಿ ಯಾರು ತಿನ್ನೋಕೆ ಹಠ ಮಾಡ್ತಾರೆ ಇವಾಗಿನ ಮಕ್ಕಳುಗಳು. ಸೊ ಹಾಗಾಗಿ ನಾನು ಈ ಥರ ಮಾಡಿಬಿಟ್ಟು ಅವಳಿಗೆ ಲಂಚ್ ಬಾಕ್ಸ್ಗೆ ಕಳಿಸ್ತೀನಿ. ಸೊ ರೆಗ್ಯುಲರಾಗಿ ಡೈಲಿ ಒಂದೊಂದು ಇರುತ್ತೆ. ಡೈಲಿ ಒಂದೊಂದು ವೆಜ್ಜಸ್ನ ಆ್ಯಡ್ ಮಾಡ್ತೀನಿ. ಇಲ್ಲಾಂದರೆ ತುಂಬಾ ಕಷ್ಟ ಬ್ಯಾಲೆನ್ಸ್ ಮಾಡೋದು ಮಕ್ಕಳಿಗೆ. ಸೊ ಇನ್ನು ಗೂಡಿಸಿ ಒರೆಸಿ ಪೂಜೆ ಮಾಡಬೇಕು. ಸೊ ಅದನ್ನು ಇನ್ನು ಇವಳನ್ನು ಕಳಿಸಿ ಆದಮೇಲೆ ನಾನು ಮಾಡ್ಕೊತೀನಿ. ಬೆಳಿಗ್ಗೆನೇ ಎದ್ದು ಎಲ್ಲನೂ ಒಟ್ಟೊಟ್ಟಿಗೆ ಮಾಡೋಕ್ಕಾಗಲ್ಲ. ಸೊ ಇದು ಗೊತ್ತಿರುತ್ತೆ, 2 ಮಕ್ಕಳು ಇಟ್ಕೊಂಡು ಮಾಡೋ ತಾಯಂದ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಇವಾಗ ನೆಲ ಒರೆಸ್ತಾ ಇದ್ದೀನಿ. ನನ್ನ ಮಗ ಇವಾಗ ಬಂದು ಡಿಸ್ಟರ್ಬ್ ಮಾಡ್ತಾನೆ ನೋಡಿ. ನಾನು ಏನು ಕೆಲಸ ಮಾಡೋವಾಗೂ ಅಷ್ಟೇ, ಮಕ್ಕಳು ಇದ್ದಾಗಂತೂ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಆದ್ರೂ ಪರವಾಗಿಲ್ಲ. ಇನ್ನು ಸ್ವಲ್ಪ ದಿನ ನಾನು ಒರೆಸ್ತಾ ಇದ್ದರೆ ಅವನು ಒರ್ಸೋಕ್ಕೆ ಬರೋದು. ಮಾಪೆಲ್ಲ ಕೆಳಗಡೆ ಹಾಕಿದ್ದಾನೆ ನೋಡಿ. ಆಮೇಲೆ ಒಂದು ಸಲ ಹೇಳಿದ್ರೆ ಬರಬೇಡ ಚಿನ್ನಿ, ಒರೆಸ್ತಾ ಇದ್ದೀನಿ ಅಂದರೆ ಓಕೆ, ಬರಲ್ಲ ಅವನು. ಇರೋ ಬಂಗಾರಿ 2 ನಿಮಿಷ. ದುಶುಮ ಇರೋ 2 ನಿಮಿಷ. ಜಾಣ ದುಷ್ಯಂತ್, ಜಾಣನ? ಇವಾಗ ನೋಡಿ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕಿ
ರಂಗೋಲಿ ಹಾಕುವಾಗೂ ಬಿಡಲ್ಲ ನನ್ನ ಮಗ, ಅಲ್ಲಿಗೂ ಬಂದು ಡಿಸ್ಟರ್ಬ್ ಮಾಡ್ತಾನೆ. ಸೊ ರಂಗೋಲಿ ಎಲ್ಲ ಚೆಲ್ಬಿಟ್ಟಿದ್ದ ಇವತ್ತು. ಆದ್ರೂ ಪರವಾಗಿಲ್ಲ, ಏನು ಮಾಡೋದು, ಮಕ್ಕಳಲ್ವಾ. ಸೊ ತುಂಬ ಗಾಳಿ ಇದೆ ಇವಾಗ ಆಚೆ. ರಂಗೋಲಿ ಬಿಡಿಸಿದ್ರೆ ಈ ಥರ ಸೈಡಿಗೆಲ್ಲ ಹಾರ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಬಿಡಿಸಿ ಮತ್ತೆ ರಿಮೂವ್ ಮಾಡಿಬಿಟ್ಟೆ. ಅದು ಚೆನ್ನಾಗಿ ಬರ್ತಾ ಇರಲಿಲ್ಲ. ತುಂಬ ಆಲ್ಟ್ರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ತುಂಬ ಹೆವಿ ಗಾಳಿ ಇರೋದ್ರಿಂದ ಅದು ಕರೆಕ್ಟಾಗಿ ಬಂದಿಲ್ಲ. ತುಂಬ ಅಂದರೆ ತುಂಬ ಗಾಳಿ ಇದೆ ಆಚೆ ಕಡೆ ಎಲ್ಲ. ಮತ್ತು ನಾನಿರೋದು ಬ್ಯಾಂಗ್ಳೂರಲ್ಲಿ. ಸೊ ನೋಡಿ, ತುಂಬ ಕರೆಕ್ಷನ್ ಮಾಡ್ತಾಯಿದ್ದೀನಿ, ಆದ್ರೂ ಆಗ್ತಾಯಿಲ್ಲ. ಹೆವಿ ಗಾಳಿ ಇರೋದ್ರಿಂದ ಮತ್ತೆ ಹರಡ್ಕೊತಾನೆ ಇದೆ. ಸೊ ಇದು ಚೆನ್ನಾಗಿ ಬಂದಿಲ್ಲ, ಮತ್ತು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನೇ ತೆಗೆದುಬಿಟ್ಟೆ ಅದನ್ನು ಲಾಸ್ಟ್ ಫೈನಲಿಗೆ. ನನಗೆ ಆ ಥರ ಎಲ್ಲ ಬಂದರೆ ನನಗೆ ಇಷ್ಟ ಆಗೋಲ್ಲ. ಸೊ ಪ್ರಾಪರಾಗಿ ಬರಬೇಕು. ಸೊ ನಾನು ತುಂಬ ರಂಗೋಲಿ ಬಿಡಿಸ್ತಿ ಹೋಗಲ್ಲ. ರಂಗೋಲಿ ಬಿಡಿಸ್ತಿ ಬೇಡ ಸಾಕು ಎದ್ದಳು ಅಂತ ಹೇಳ್ಬಿಟ್ಟು ಎದ್ದಳಪ್ಪಚ್ಚಿ ಹಾಕೋಕೋದಿಕ್ಕೆ ಹೋಗ ಟೈಮ್ ಆಗುತ್ತೆ ಮಗ್ನೆ. ಆದ್ರೂ ಬಂದು ಅವನೇ ಬಂಗಾರು ನಾನು ಮಾಡ್ತೀನಿ ನೋ ಸಾಕು 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 ಹಾಕಿ ಇದ್ರೊಳಗಡೆ ಹಾಕಿ. ಥ್ಯಾಂಕ್ ಯು. ಏನು ಮಾಡೋಕೆ ಹೋಗೋದಿಲ್ಲ. ಥ್ಯಾಂಕ್ ಯು ಅಲ್ವಾ. ನೋ ನೋ ಬಂಗಾರ ಅಳ್ಬಾರ್ದು. ಬಾ ಆಚೆ ಬಿಡ್ಸೋಣ, ಆಚೆ ಬಿಡ್ಸೋಣ, ಆಚೆ ಬಿಡ್ಸೋಣ ಆಯ್ತಾ. ನಡೀರಿ ನಡಿ, ಅಲ್ಲಿ ಕೊಡ್ತೀನಿ ಬಾ, ಇಲ್ಲಿ ಕೊಡ್ತೀನಿ ಬಾ, ಬಾರೋ. ಏನಾಯ್ತು ದುಷ್ಯಂತ್? ಬೇಡ ಬೇಡ ಆರ 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 ಆರ. No, 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 no. No, 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 no. No, 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 no. No. ಸೊ ತುಂಬ ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಬೇಗ ಒಂದು ಪುಟ್ಟದಾಗಿ ರಂಗೋಲಿನ ಹಾಕಿದೆ ಇವತ್ತು. ಏನ್ಮಾ ಆಯ್ತು ಇರಮ್ಮ. ಲೆಂತಿಯಾಗಿ ಹೋಗೋದ್ರೆ ತುಂಬಾ ಟೈಮ್ ಆಯಿತು ಇರೋಕಂದ ಕೆಲಸಗಳಿಗೆ ಟೈಮ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ಥರ ಚಿಕ್ಕದಾನೇ ಹಾಕ್ತೀನಿ, ಪುಟ್ಟದಾಗಿ. ಚೆನ್ನಾಗೂ ಕಾಣಿಸುತ್ತೆ ಸ್ವಲ್ಪ ನೋಡಿ. ದುಷ್ಯಂತ್ ಅಲ್ಲಿ ನನ್ನ ಮಗ ಹಿಂದೆ ನಿಂತ್ಕೊಂಡು ಅಮ್ಮ ಅಂತ ಕರೀತಾನೆ ಇದ್ದ. ಸೊ ಮತ್ತೆ ಆಚೆ ಬಂದರೆ ಅವ್ನು ಮತ್ತೆ ಒಳಗಡೆ ಕರ್ಕೊಂಡು ಹೋಗೋದು ತುಂಬ ಕಷ್ಟ. ಹಾಗಾಗಿ ನಾನು ಆಚೆ ಕರ್ಕೊಂಡಿಲ್ಲ ಅವನಿಗೆ. ಸೊ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇಷ್ಟು ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳನ್ನ ಕರ್ಕೊಂಡು ಬರೋದಕ್ಕೆ ಹೋಗಬೇಕು ಸ್ಕೂಲ್ಗೆ. ಅವಳನ್ನ ಕರ್ಕೊಂಡ್ಬಂದ್ಮೇಲೆ ಮತ್ತೆ ಆಫ್ಟರ್ನೂನ್ಗೆ ಬಂದೆ ಮಲಗಿಸಿ ಮತ್ತೆ ಹೋಗ್ಬಿಡತ್ತೆ. ಒಂದು ಡೇ ಫುಲ್ ಕಳಿಯೋದೇನೆ ಗೊತ್ತಾಗಲ್ಲ. ಫುಲ್ ಬ್ಯುಸಿ ಆಗಿಬಿಡ್ತೀನಿ ಮನೆ ಕೆಲಸದಲ್ಲೇ. ದುಷ್ಯಂತ್ ನನ್ನ ರಂಗೋಲಿದು ಔಟ್ಪುಟ್ ಈ ಥರ ಇತ್ತು. ದೆನ್ ಇವನಂತೂ ಮಾತು ಕೇಳೋದಿಲ್ಲ ನನ್ನ ಮಗ. ಒಳಗೆ ಬರಲ್ಲ, ಅವನಿಗೆ ಆಟ ಆಡ್ಬಿಟ್ಟಿರುತ್ತೆ. ಒಳಗೆ ಬರಲ್ಲ, ನೀನು ಹಾಕೊಂಡು ಹೋಗ್ತಾ ಇದ್ದಾನೆ. ಬಾರ ಸಾಕು ಕೇಳ್ತಾ ಇಲ್ಲ. ಒಳಗೆ ಬರಲ್ಲ ಯಾಕೆ? ಆಟ ಆಡ್ಕೊಂಡು ಇಲ್ಲೇ ಇರ್ತಿ. ಆಗೋದೇನೆ ಗೊತ್ತಾಗೋದು. ಒಳಗೆ ಹೋಗೋಣ ಬಾಕಂದ, ಹೋಗೋಣ ಬಾಕಂದ ಬಾಕಂದ. ದುಷು ನಾನು ಹೋಗ್ತೀನಿ ಆಯ್ತಾ, ನಾನು ಹೋಗ್ತೀನಿ ಆಯ್ತಾ. ನೀನಿಲ್ಲೇ ಆಟ ಆಡ್ಕೊತೀಯಾ? ಹಾಂ, ಆಮೇಲೆ ಬರ್ತೀಯಾ ಒಳಗೆ? ಬಾ ಮತ್ತೆ
ಬಾ ಮತ್ತೆ ಒಳಗೆ ಹೋಗೋಣ. ಬಾಮ್ಮ ಬಾಮ್ಮ ಕಂದ. ನೋ ದುಷ್ಯಂತ್, ನೋ ದುಷ್ಯಂತ್. ನಾನು ಹೋಗ್ತಾ ಇದ್ದೀನಿ. ಬಾಯ್ 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 ಬಾಯ್. ಬಾಯ್ ಬಾಯ್. ಬಾ ಚಿನ್ನಮ್ಮ, ಬಾರೋ ಕಂದ, ಪ್ಲೀಸ್ ಬಂಗಾರಿ. ಓಕೆ ನಾನು ಹೋಗ್ತೀನಿ, ಬಾಯ್. ಬರಲ್ಲ ನೀನು? ಓಕೆ ಬಾಯ್. ಓಕೆ ನಾನು ಡೋರ್ ಕ್ಲೋಸ್ ಮಾಡಿದೆ. ಬಾಯ್ ಬಾಯ್. ಬರಲ್ಲ ಒಳಗೆ? ಯಾಕೆ? ಇಲ್ಲೇ ಇರ್ತಿ? ಅಕ್ಕ ಕರ್ಕೊಬರೋದು ಬೇಡ ಸ್ಕೂಲಿಂದ? ಸ್ಕೂಲಿಗೆ ಹೋಗೋ ಟೈಮ್ ಆಗಲ್ಲ? ಸ್ವಲ್ಪ ಆಚೆ ಬಿಟ್ಬಿಟ್ರೆ ಒಳಗೆ ಬರೋದೇ ಕಷ್ಟ. ಮಾಡ್ಕೊಳ್ಳೋ. ಸೊ ನಾನು ದೋಸೆ ಮತ್ತೆ ಮಾಡ್ಕೊಂಡು ಇವತ್ತಿನ ಮಾರ್ನಿಂಗ್ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.